ಇನ್ನ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಭೇಟಿ ಹಲ್ಚಲ್ ಕ್ರಿಯೇಟ್ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆ ಪಕ್ಷ ಸಂಘಟನೆ ಕುರಿತು ಚರ್ಚೆಯನ್ನ ಮಾಡಿದ್ವಿ. ತನ್ನ ದಾಟಿಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು. ನನ್ನ ಹಿಂದಿನ ಹೇಳಿಕೆಗಳಿಗೆ ಈಗಲೂ ಬದ್ಧ, ನಾನು ಈಗಲೂ ಸಿದ್ದರಾಮಯ್ಯ ಪರಾನೇ ಇದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಿಮ್ಮ ಭೇಟಿಯ ಉದ್ದೇಶ ಏನು, ಯಾಕೆ ಭೇಟಿ ಆದ್ರಿ ಅಂತ ಕೇಳಿದ್ರೆ, ಅವರು ಪಕ್ಷದ ಅಧ್ಯಕ್ಷರು ಯಾರನ್ನ ಯಾವಾಗ ಬೇಕಾದ್ರೂ ಭೇಟಿ ಆಗಬಹುದು, ನಾವು ಪಕ್ಷ ಸಂಘಟನೆಯ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ವಿ ಅಂತ ರಾಜಣ್ಣ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಾಜಣ್ಣ ಅವರ ಭೇಟಿ ನಿಜಕ್ಕೂ ಅನಿರೀಕ್ಷಿತ. ಡಿಕೆ ಶಿವಕುಮಾರ್ ರಾಜಣ್ಣ ಅವರು ಮುಖಾಮುಖಿ ಆಗ್ತಾರಾ, ಆ ರೀತಿಯ ಸಾಧ್ಯತೆಗಳು ಬರುತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಯಾಕಂದ್ರೆ ಯಾವ ಮಟ್ಟಿಗೆ ದ್ವೇಷ, ಯಾವ ಮಟ್ಟಿಗೆ ಮಾತುಗಳು, ಎಲ್ಲಾ ವಿಚಾರಗಳು ಗೊತ್ತಿಲ್ಲದೆ ಇರೋದೇನಲ್ಲ. ಆದಾಗ್ಯೂ ಡಿಕೆ ಶಿವಕುಮಾರ್ ರಾಜಣ್ಣ ಮುಖಾಮುಖಿ ಆಗಿದ್ದಾರೆ. ಪಕ್ಷ ಸಂಘಟನೆ ಅನ್ನುವಂಥದ್ದು ಇದು ಮಾಧ್ಯಮಗಳ ಮುಂದೆ ಕೊಡಬೇಕಾಗಿರುವಂತಹ ಹೇಳಿಕೆ, ಅದನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಜಾಣರು ರಾಜಣ್ಣ ಅವರು. ಅಸಲಿಗೆ ಭೇಟಿಯಾಗಿದ್ದೇನಕ್ಕೆ, ಇನ್ಸೈಡ್ ವಿಚಾರ ಏನು? ಖಂಡಿತ ಶ್ರೀಪಾದ, ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ ಅನ್ನುವಂಥದ್ದು. ಆದ್ರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಸಾಕಷ್ಟು ಜನ, ಸಾಕಷ್ಟು ನಾಯಕರ ನಡುವೆ ಒಂದಷ್ಟು ವೈಮನಸ್ಸುಗಳಿದ್ದಾವೆ, ಮಾತನಾಡಲ್ಲ, ಎದುರುಗಡೆ ಸಿಕ್ಕರು ಕೂಡ ಮಾತನಾಡದೇ ಇರತಕ್ಕಂತ ಪ್ರಸಂಗಗಳನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಬೇರೆ ಪಕ್ಷದಲ್ಲಿದ್ದವ್ರ ಜೊತೆ ಉತ್ತಮವಾದಂತಹ ಸಂಬಂಧಗಳನ್ನ ಇಟ್ಕೊಂಡವರು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ವೈರತ್ವ ಕಟ್ಟಿಕೊಂಡವರು ಸಾಕಷ್ಟು ಜನ ನಾಯಕರಿದ್ದಾರೆ. ಇದರ ನಡುವೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಹಿಂದಿನ ಹಳೆ ಸ್ನೇಹಿತರು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬರೋಕ್ಕೂ ಮುಂಚಿತವಾಗಿಯೂ ಕೂಡ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಗಾಢವಾದಂತಹ ಸ್ನೇಹ ಇತ್ತು. ಆದ್ರೆ ಇತ್ತೀಚೆಗೆ ಅವರ ಸ್ನೇಹ ಅಳಿಸಿ ಹೋಗಿತ್ತು. ಸಾಕಷ್ಟು ವಿಚಾರಗಳು, ಸಾಕಷ್ಟು ಭಿನ್ನಮತಗಳು ಅವರ ನಡುವೆ ಇರತಕ್ಕಂಥದ್ದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾದಂತಹ ಪರಿಸ್ಥಿತಿಗಳು ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಲೇ ರಾಜಣ್ಣ ಅವರು ಪಕ್ಷ ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ. ಅವರು ನೆಕ್ಸ್ಟ್ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಇಚ್ಛಾಶಕ್ತಿ ಇಲ್ಲ. ಮತ್ತೆ ಮುಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ಇಚ್ಛಾಶಕ್ತಿಯು ಅವರಿಗಿಲ್ಲ. ಆದ್ರೆ ಅವರು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು, ಅವರನ್ನ ಕಡೆಗಣಿಸಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಒಂದಷ್ಟು ಮಾತುಗಳನ್ನ ರಾಜಣ್ಣ ಅವರು ಆಡ್ತಾ ಇದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಸಂಗಗಳೇನಾದ್ರೂ ಬಂದ್ರೆ ಮೊದಲು ಧ್ವನಿ ಎತ್ತುವುದೇ ಕೆಎನ್ ರಾಜಣ್ಣ ಅವರು. ಆದ್ರೆ ಇಂಥ ಪ್ರಸಂಗಗಳು ಬರಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಪ್ರಬಲವಾದಂತಹ ಧ್ವನಿಗಳು, ಪ್ರಬಲವಾದಂತಹ ವಿಚಾರಗಳು ತಲುಪಿದ್ದೇ ಆದಲ್ಲಿ ಅವರಿಗೆ ಮತ್ತಷ್ಟು ಸ್ಥಾನ ಸಿಗೋದು ಕಷ್ಟ ಆಗ್ಬಹುದು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಮತ. ಹಾಗಾಗಿ ಒಬ್ರು ಇಬ್ರು ಯಾರು ಕೂಡ ನನ್ನ ಅಧಿಕಾರ ಹಂಚಿಕೆ ಅಂತ ಪ್ರಸಂಗ ಬಂದಾಗ ಮಾತನಾಡಬಾರದು, ಎಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೋಬೇಕು, ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಶಾಂತವಾಗಿ ಎಲ್ಲರೂ ಒಪ್ಕೋಬೇಕು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕರಿಸಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರೆಲ್ಲ ತಮ್ಮ ಪರವಾಗಿ ಧ್ವನಿ ಎತ್ತಿದ್ರು ಅಥವಾ ತಮ್ಮ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ತಮ್ಮ ಹಾಗೆ ಯಾರೆಲ್ಲ ಮುಳ್ಳಾಗಿದ್ದಾರೆ, ಸಿಎಂ ಪರವಾಗಿ ಯಾರೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಎಲ್ಲಾ ನಾಯಕರನ್ನ ಮನವೊಲಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಸಿಎಂ ಸ್ಥಾನದ ಹಾದಿಯನ್ನು ಸುಗಮ ಮಾಡ್ಕೊಳ್ತಾ ಇದ್ರೆ ಹೈಕಮಾಂಡ್ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಾನು ಎಲ್ಲರ ಜೊತೆ ಸಮನ್ವಯದಿಂದ ಇದ್ದೇನೆ, ಎಲ್ಲರ ಜೊತೆಗೆ ಬೆರೆತು ಮುಂದೆ ಅಧಿಕಾರವನ್ನು ನಡೆಸ್ತೇನೆ, ಪಕ್ಷ ಸಂಘಟನೆ ಮಾಡ್ತೇನೆ, ಹೀಗಾಗಿ ಒಂದು ಅವಕಾಶ ಕೊಡಿ ಅನ್ನುವಂತ ಒಂದು ಸಂದೇಶ ಕೂಡ ಈ ಮೂಲಕ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಭೇಟಿ ಹಲ್ಚಲ್ ಕ್ರಿಯೇಟ್ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆ ಪಕ್ಷ ಸಂಘಟನೆ ಕುರಿತು ಚರ್ಚೆಯನ್ನ ಮಾಡಿದ್ವಿ. ತನ್ನ ದಾಟಿಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು. ನನ್ನ ಹಿಂದಿನ ಹೇಳಿಕೆಗಳಿಗೆ ಈಗಲೂ ಬದ್ಧ, ನಾನು ಈಗಲೂ ಸಿದ್ದರಾಮಯ್ಯ ಪರಾನೇ ಇದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಿಮ್ಮ ಭೇಟಿಯ ಉದ್ದೇಶ ಏನು, ಯಾಕೆ ಭೇಟಿ ಆದ್ರಿ ಅಂತ ಕೇಳಿದ್ರೆ, ಅವರು ಪಕ್ಷದ ಅಧ್ಯಕ್ಷರು ಯಾರನ್ನ ಯಾವಾಗ ಬೇಕಾದ್ರೂ ಭೇಟಿ ಆಗಬಹುದು, ನಾವು ಪಕ್ಷ ಸಂಘಟನೆಯ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ವಿ ಅಂತ ರಾಜಣ್ಣ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಾಜಣ್ಣ ಅವರ ಭೇಟಿ ನಿಜಕ್ಕೂ ಅನಿರೀಕ್ಷಿತ. ಡಿಕೆ ಶಿವಕುಮಾರ್ ರಾಜಣ್ಣ ಅವರು ಮುಖಾಮುಖಿ ಆಗ್ತಾರಾ, ಆ ರೀತಿಯ ಸಾಧ್ಯತೆಗಳು ಬರುತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಯಾಕಂದ್ರೆ ಯಾವ ಮಟ್ಟಿಗೆ ದ್ವೇಷ, ಯಾವ ಮಟ್ಟಿಗೆ ಮಾತುಗಳು, ಎಲ್ಲಾ ವಿಚಾರಗಳು ಗೊತ್ತಿಲ್ಲದೆ ಇರೋದೇನಲ್ಲ. ಆದಾಗ್ಯೂ ಡಿಕೆ ಶಿವಕುಮಾರ್ ರಾಜಣ್ಣ ಮುಖಾಮುಖಿ ಆಗಿದ್ದಾರೆ. ಪಕ್ಷ ಸಂಘಟನೆ ಅನ್ನುವಂಥದ್ದು ಇದು ಮಾಧ್ಯಮಗಳ ಮುಂದೆ ಕೊಡಬೇಕಾಗಿರುವಂತಹ ಹೇಳಿಕೆ, ಅದನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಜಾಣರು ರಾಜಣ್ಣ ಅವರು. ಅಸಲಿಗೆ ಭೇಟಿಯಾಗಿದ್ದೇನಕ್ಕೆ, ಇನ್ಸೈಡ್ ವಿಚಾರ ಏನು?
ಖಂಡಿತ ಶ್ರೀಪಾದ, ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ ಅನ್ನುವಂಥದ್ದು. ಆದ್ರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಸಾಕಷ್ಟು ಜನ ಸಾಕಷ್ಟು ನಾಯಕರ ನಡುವೆ ಒಂದಷ್ಟು ವೈಮನಸ್ಸುಗಳಿದ್ದಾವೆ, ಮಾತನಾಡಲ್ಲ, ಎದುರುಗಡೆ ಸಿಕ್ಕರು ಕೂಡ ಮಾತನಾಡದೇ ಇರತಕ್ಕಂತ ಪ್ರಸಂಗಗಳನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಬೇರೆ ಪಕ್ಷದಲ್ಲಿದ್ದವ್ರ ಜೊತೆ ಉತ್ತಮವಾದಂತಹ ಸಂಬಂಧಗಳನ್ನ ಇಟ್ಕೊಂಡವರು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ವೈರತ್ವ ಕಟ್ಟಿಕೊಂಡವರು ಸಾಕಷ್ಟು ಜನ ನಾಯಕರಿದ್ದಾರೆ. ಇದರ ನಡುವೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಹಿಂದಿನ ಹಳೆ ಸ್ನೇಹಿತರು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬರೋಕ್ಕೂ ಮುಂಚಿತವಾಗಿಯೂ ಕೂಡ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಗಾಢವಾದಂತಹ ಸ್ನೇಹ ಇತ್ತು. ಆದ್ರೆ ಇತ್ತೀಚೆಗೆ ಅವರ ಸ್ನೇಹ ಅಳಿಸಿ ಹೋಗಿತ್ತು. ಸಾಕಷ್ಟು ವಿಚಾರಗಳು, ಸಾಕಷ್ಟು ಭಿನ್ನಮತಗಳು ಅವರ ನಡುವೆ ಇರತಕ್ಕಂಥದ್ದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾದಂತಹ ಪರಿಸ್ಥಿತಿಗಳು ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಲೇ ರಾಜಣ್ಣ ಅವರು ಪಕ್ಷ ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ. ಅವರು ನೆಕ್ಸ್ಟ್ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಇಚ್ಛಾಶಕ್ತಿ ಇಲ್ಲ. ಮತ್ತೆ ಮುಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ಇಚ್ಛಾಶಕ್ತಿ ಅವರಿಗಿಲ್ಲ. ಆದ್ರೆ ಅವರು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು, ಅವರನ್ನ ಕಡೆಗಣಿಸಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಒಂದಷ್ಟು ಮಾತುಗಳನ್ನ ರಾಜಣ್ಣ ಅವರು ಆಡ್ತಾ ಇದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಸಂಗಗಳೇನಾದ್ರೂ ಬಂದ್ರೆ ಮೊದಲು ಧ್ವನಿ ಎತ್ತೋದೆ ಕೆ ಎನ್ ರಾಜಣ್ಣ ಅವರು. ಆದ್ರೆ ಇಂಥ ಪ್ರಸಂಗಗಳು ಬರಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಪ್ರಬಲವಾದಂತಹ ಧ್ವನಿಗಳು, ಪ್ರಬಲವಾದಂತಹ ವಿಚಾರಗಳು ತಲುಪಿದ್ದೇ ಆದಲ್ಲಿ ಅವರಿಗೆ ಮತ್ತಷ್ಟು ಸ್ಥಾನ ಸಿಗೋದು ಕಷ್ಟ ಆಗ್ಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಮತ. ಹಾಗಾಗಿ ಒಬ್ರು ಇಬ್ರು ಯಾರು ಕೂಡ ನನ್ನ ಅಧಿಕಾರ ಹಂಚಿಕೆ ಅಂತ ಪ್ರಸಂಗ ಬಂದಾಗ ಮಾತನಾಡಬಾರದು, ಎಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೋಬೇಕು, ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಶಾಂತವಾಗಿ ಎಲ್ಲರೂ ಒಪ್ಕೋಬೇಕು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕರಿಸಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರೆಲ್ಲ ತಮ್ಮ ಪರವಾಗಿ ಧ್ವನಿ ಎತ್ತಿದ್ರು ಅಥವಾ ತಮ್ಮ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ತಮ್ಮ ಹಾಗೆ ಯಾರೆಲ್ಲ ಮುಳ್ಳಾಗಿದ್ದಾರೆ, ಸಿಎಂ ಪರವಾಗಿ ಯಾರೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಎಲ್ಲ ನಾಯಕರನ್ನ ಮನವೊಲಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಸಿಎಂ ಸ್ಥಾನದ ಹಾದಿಯನ್ನು ಸುಗಮ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನಾನು ಎಲ್ಲರ ಜೊತೆ ಸಮನ್ವಯದಿಂದ ಇದ್ದೇನೆ, ಎಲ್ಲರ ಜೊತೆಗೆ ಬೆರೆತು ಮುಂದೆ ಅಧಿಕಾರವನ್ನು ನಡೆಸ್ತೇನೆ, ಪಕ್ಷ ಸಂಘಟನೆ ಮಾಡ್ತೇನೆ, ಹೀಗಾಗಿ ಒಂದು ಅವಕಾಶ ಕೊಡಿ ಅನ್ನುವಂತ ಒಂದು ಸಂದೇಶ ಕೂಡ ಈ ಮೂಲಕ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಭೇಟಿ ಹಲ್ಚಲ್ ಕ್ರಿಯೇಟ್ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆ ಪಕ್ಷ ಸಂಘಟನೆ ಕುರಿತು ಚರ್ಚೆಯನ್ನ ಮಾಡಿದ್ವಿ. ತನ್ನ ದಾಟಿಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅವರು. ನನ್ನ ಹಿಂದಿನ ಹೇಳಿಕೆಗಳಿಗೆ ಈಗಲೂ ಬದ್ಧ, ನಾನು ಈಗಲೂ ಸಿದ್ದರಾಮಯ್ಯ ಪರಾನೇ ಇದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಿಮ್ಮ ಭೇಟಿಯ ಉದ್ದೇಶ ಏನು, ಯಾಕೆ ಭೇಟಿ ಆದ್ರಿ ಅಂತ ಕೇಳಿದ್ರೆ, ಅವರು ಪಕ್ಷದ ಅಧ್ಯಕ್ಷರು, ಯಾರನ್ನ ಯಾವಾಗ ಬೇಕಾದ್ರೂ ಭೇಟಿ ಆಗಬಹುದು, ನಾವು ಪಕ್ಷ ಸಂಘಟನೆಯ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ವಿ ಅಂತ ರಾಜಣ್ಣ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಾಜಣ್ಣ ಅವರ ಭೇಟಿ ನಿಜಕ್ಕೂ ಅನಿರೀಕ್ಷಿತ. ಡಿಕೆ ಶಿವಕುಮಾರ್ ರಾಜಣ್ಣ ಅವರು ಮುಖಾಮುಖಿ ಆಗ್ತಾರಾ, ಆ ರೀತಿಯ ಸಾಧ್ಯತೆಗಳು ಬರುತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಯಾಕಂದ್ರೆ ಯಾವ ಮಟ್ಟಿಗೆ ದ್ವೇಷ, ಯಾವ ಮಟ್ಟಿಗೆ ಮಾತುಗಳು, ಎಲ್ಲಾ ವಿಚಾರಗಳು ಗೊತ್ತಿಲ್ಲದೆ ಇರೋದೇನಲ್ಲ. ಆದಾಗ್ಯೂ ಡಿಕೆ ಶಿವಕುಮಾರ್ ರಾಜಣ್ಣ ಮುಖಾಮುಖಿ ಆಗಿದ್ದಾರೆ. ಪಕ್ಷ ಸಂಘಟನೆ ಅನ್ನುವಂಥದ್ದು ಇದು ಮಾಧ್ಯಮಗಳ ಮುಂದೆ ಕೊಡಬೇಕಾಗಿರುವಂತಹ ಹೇಳಿಕೆ, ಅದನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಜಾಣರು ರಾಜಣ್ಣ ಅವರು. ಅಸಲಿಗೆ ಭೇಟಿಯಾಗಿದ್ದೇನಕ್ಕೆ, ಇನ್ಸೈಡ್ ವಿಚಾರ ಏನು? ಖಂಡಿತ ಶ್ರೀಪಾದ, ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ ಅನ್ನುವಂಥದ್ದು. ಆದ್ರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಸಾಕಷ್ಟು ಜನ ಸಾಕಷ್ಟು ನಾಯಕರ ನಡುವೆ ಒಂದಷ್ಟು ವೈಮನಸ್ಸುಗಳಿದ್ದಾವೆ, ಮಾತನಾಡಲ್ಲ, ಎದುರುಗಡೆ ಸಿಕ್ಕರು ಕೂಡ ಮಾತನಾಡದೇ ಇರತಕ್ಕಂತ ಪ್ರಸಂಗಗಳನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಬೇರೆ ಪಕ್ಷದಲ್ಲಿದ್ದವ್ರ ಜೊತೆ ಉತ್ತಮವಾದಂತಹ ಸಂಬಂಧಗಳನ್ನ ಇಟ್ಕೊಂಡವರು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ವೈರತ್ವ ಕಟ್ಟಿಕೊಂಡವರು ಸಾಕಷ್ಟು ಜನ ನಾಯಕರಿದ್ದಾರೆ. ಇದರ ನಡುವೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಹಿಂದಿನ ಹಳೆ ಸ್ನೇಹಿತರು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬರೋಕ್ಕೂ ಮುಂಚಿತವಾಗಿಯೂ ಕೂಡ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಗಾಢವಾದಂತಹ ಸ್ನೇಹ ಇತ್ತು. ಆದ್ರೆ ಇತ್ತೀಚೆಗೆ ಅವರ ಸ್ನೇಹ ಅಳಿಸಿ ಹೋಗಿತ್ತು. ಸಾಕಷ್ಟು ವಿಚಾರಗಳು, ಸಾಕಷ್ಟು ಭಿನ್ನಮತಗಳು ಅವರ ನಡುವೆ ಇರತಕ್ಕಂಥದ್ದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾದಂತಹ ಪರಿಸ್ಥಿತಿಗಳು ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಲೇ ರಾಜಣ್ಣ ಅವರು ಪಕ್ಷ ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ. ಅವರು ನೆಕ್ಸ್ಟ್ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಇಚ್ಛಾಶಕ್ತಿ ಇಲ್ಲ. ಮತ್ತೆ ಮುಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ಇಚ್ಛಾಶಕ್ತಿ ಅವರಿಗಿಲ್ಲ. ಆದ್ರೆ ಅವರು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು, ಅವರನ್ನ ಕಡೆಗಣಿಸಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಒಂದಷ್ಟು ಮಾತುಗಳನ್ನ ರಾಜಣ್ಣ ಅವರು ಆಡ್ತಾ ಇದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಸಂಗಗಳೇನಾದ್ರೂ ಬಂದ್ರೆ ಮೊದಲು ಧ್ವನಿ ಎತ್ತೋದೆ ಕೆ ಎನ್ ರಾಜಣ್ಣ ಅವರು. ಆದ್ರೆ ಇಂಥ ಪ್ರಸಂಗಗಳು ಬರಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಪ್ರಬಲವಾದಂತಹ ಧ್ವನಿಗಳು, ಪ್ರಬಲವಾದಂತಹ ವಿಚಾರಗಳು ತಲುಪಿದ್ದೇ ಆದಲ್ಲಿ ಅವರಿಗೆ ಮತ್ತಷ್ಟು ಸ್ಥಾನ ಸಿಗೋದು
ಕಷ್ಟ ಆಗ್ಬಹುದು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಮತ. ಹಾಗಾಗಿ ಒಬ್ರು ಇಬ್ರು ಯಾರು ಕೂಡ ನನ್ನ ಅಧಿಕಾರ ಹಂಚಿಕೆ ಅಂತ ಪ್ರಸಂಗ ಬಂದಾಗ ಮಾತನಾಡಬಾರದು, ಎಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೋಬೇಕು, ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಶಾಂತವಾಗಿ ಎಲ್ಲರೂ ಒಪ್ಕೋಬೇಕು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕರಿಸಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಲಾಷೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರೆಲ್ಲ ತಮ್ಮ ಪರವಾಗಿ ಧ್ವನಿ ಎತ್ತಿದ್ರು ಅಥವಾ ತಮ್ಮ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ತಮ್ಮ ಹಾಗೆ ಯಾರೆಲ್ಲ ಮುಳ್ಳಾಗಿದ್ದಾರೆ, ಸಿಎಂ ಪರವಾಗಿ ಯಾರೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಎಲ್ಲ ನಾಯಕರನ್ನ ಮನವೊಲಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಸಿಎಂ ಸ್ಥಾನದ ಹಾದಿಯನ್ನು ಸುಗಮ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನಾನು ಎಲ್ಲರ ಜೊತೆ ಸಮನ್ವಯದಿಂದ ಇದ್ದೇನೆ, ಎಲ್ಲರ ಜೊತೆಗೆ ಬೆರೆತು ಮುಂದೆ ಅಧಿಕಾರವನ್ನು ನಡೆಸ್ತೇನೆ, ಪಕ್ಷ ಸಂಘಟನೆ ಮಾಡ್ತೇನೆ, ಹೀಗಾಗಿ ಒಂದು ಅವಕಾಶ ಕೊಡಿ ಅನ್ನುವಂತ ಒಂದು ಸಂದೇಶ ಕೂಡ ಈ ಮೂಲಕ ಮಾಡ್ತಾ ಇದ್ದಾರೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.